ಆಯಿತು, ಯಾವಾಗ ಮದುವೆ ಆದರು, A to Z ನೀನೇ ಹೇಳ್ಬೇಕು ನನಗೆ. ಅದೇ ಸರ್, ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು, ಎರಡು ಫ್ಯಾಮ್ಲಿ ಗೊತ್ತಾಯ್ತು ಸರ್. ಎರಡು ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರು ಇದ್ದೀವಿ, ಹರಿಜನರು ಇದ್ದೀವಿ, ಅವರು ಸ್ವಲ್ಪ ಶ್ರೀಮಂತರು ಅದಾರೆ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡನಾಗ ಹಾಸ್ಟೆಲ್ ಇದೆ. ಆದ್ರೆ ಹುಡುಗಿ ಬಿಡಲಿಲ್ಲ ಸರ್. ಹುಡುಗಂದ IBMR ಕಾಲೇಜ್, ಆರ್ಟ್ಸ್ ಸರ್, BA. ಹಾಂ, ಹುಬ್ಳಿ. ಇದು ಹುಡುಗಿದ ಇದು ವರೂರು ಕಾಲೇಜ್ ಕಡೆ, ವರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾಯಿಂದ ಪರಿಚಯ ಆದಮೇಲೆ ಹಂಗೆ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂಥೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದೆ ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಹಿಂದೆ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಿಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನಾಗ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದು ದಿನ ಹೋಗಿ, ಇಲ್ಲ ನೀನು ನನ್ನ ಮದುವೆ ಆಗ್ತೀಯೋ ಇಲ್ಲೋ, ಇಲ್ಲ ನಾನು ನಿನ್ನ ಹೆಸರು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದೆ, ಮನೆಯೆಲ್ಲ ಕಾಲ್ ಮಾಡ್ದೆ, ಬೇಡ ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮರೆಯಿಂದ ನಾವು ಹುಡುಗಿ ಹೋಗಿ, ಇಲ್ಲ ನಾನು ಸಾಯ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು, ಹೇಳಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಟೆಕ್ಷನಿಂದ ಮತ್ತು ಅವ್ರ ಮನೆ ಎರಡು ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ದು? ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸಗ್ರೆ. ಆಮೇಲೆ ಇಲ್ಲ ಮತ್ತು ಹೆಂಗೋ ಆಗಿಬಿಟ್ಟೈತಿ. ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್, ಮದುವೆ ಆಗೇ ಬಂದಿದ್ದಾರೆ ಸರ್. ಸೊ ಆಲ್ರೆಡಿ ಆಗಿಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕು. ತಪ್ಪಾಗ್ಬಿಟ್ಟೈತೆ ಸರ್, ಸೊ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ. ಸರಿ ಆಯ್ತಂತ. ಆಮೇಲೆ ಇವರ ಮನೆಯವರೆಲ್ಲ, ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀನಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ರೆ. ಆಮೇಲೆ ನಾವು ಬೆದರಿಕೆ ಹಾಕಿದೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ, ಯಾರ ಬಂದ್ಗಿಂದಾರ ಅಂತೇಳಿ. ಇವತ್ತು ಅವರು ಕೆಲವೊಂದಿಷ್ಟು ಊರಾನ ಜನ, ಅವ್ರ ಅಪ್ಪಾರು ಸುಮ್ಮನಿದ್ರು, ಇದು ಸುಮ್ಮನಿದ್ರು. ಕೆಲವೊಂದಿಷ್ಟು ಊರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಕೀಳು ಜಾತಿ ಹಂಗೆ ನೀನು ಇದು ಮಾಡಿಲ್ಲ, ಮಗಳ ಮಾಡ್ಕೊಳೋಣ, ಅವ್ಗೇನು ಮಾಡತ್ತಿಲ್ಲ, ಹೋಗಿ ಅವ್ರನ್ನ ಮನೆ ಸುಡು, ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ. ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ. ಅರ್ಧಕ್ಕರ್ಧ ಊರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಇಡೀ ಫ್ಯಾಮಿಲಿನ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ವಿ. ಇವತ್ತು ಆತ ನಮ್ಮ ಅವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ, ಆಮೇಲೆ ನಮ್ಮ ಹಳ್ಯಾರು ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ ಅವ್ರು. ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡೋದು, ಆ ಹುಡುಗಿ ಸತ್ಯಕ್ಕೆ ಕೊಂದೋಗಿದ್ದಾರೆ ಸರ್. ಲಾಸ್ಟಿಗೆ ನಾನು ಹೋಗೋತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಪೊಲೀಸರು ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ, ಮತ್ತು ಅದಾದಾರ್ಯಾಗನ ಅಮಲೇಷನ್ ಹಾಕೊಂಡು ಬಂದೀವಿ. ಸೊ ಆದರೂ ಉಳಿಲಿಲ್ಲ ನಮ್ಮ ತಂಗಿ. ಮನೆ ಡೆತ್ ಆಗಿದ್ದಾಳೆ ಆಗಿದೆ ಸರ್. ಸೊ ಇದು ವಿಷಯ ನಮ್ಮ ಮಳ್ಯಾಗ ಗೊತ್ತಿಲ್ಲ ಸರ್. ಏನು ಆಗ್ಬೇಕು ಈ ರೀತಿ ಆದರೆ? ಏನು ಆಗ್ಬೇಕಂದ್ರೆ ಸರ್, ಅಲ್ಲ ಜಾತಿನ ಮುಖ್ಯನ ಸರ್ ಅಥವಾ ಜೀವ ಮುಖ್ಯನ? ಅಂದರೆ ಕೆಳಜಾತಿ ಇದ್ದವ್ರಿಗೇನು ಮರ್ಯಾದೆನಿಲ್ಲ, ಬದುಕೋ ಚಾನ್ಸೇ ಇಲ್ಲ. ಯಾಕೆ ಹಿಂಗೆ? ಊರಿಗೆ ಯಾವಾಗ ಬಂದಿದ್ರು? ಬೇರೆ ಎಲ್ಲೇ ಇದ್ರಂತಲ್ಲ, ಊರಿಗೆ ಯಾವಾಗ ಬಂದಿದ್ರು? ಯಾರು ಸರ್? ಇವರಿಬ್ಬರು ಮಾನ್ಯ ಮತ್ತು ವಿವೇಕಾನಂದ ಮಾನ್ಯ ಮದುವೆ ಆದಮೇಲೆ ಸರ್ ಬೇಡ ಅಂಥೇಳಿ ಒಂದಿಷ್ಟು ದಿನ ದೂರ ಇಟ್ಟಿದ್ವಿ ಸರ್. ಇಲ್ಲ ಮನ್ಯಾಗ ಸ್ವಲ್ಪ ಅಪ್ಪ ಅವನ ವಿರುದ್ಧ ಹೋದ್ರಲ್ಲ, ಸೊ ನೀವು ಮೇನ್ರ ಮಾಡ್ಕೊರಿ ಅಂತೇಳಿ ವಿರುದ್ಧ. ಹಾವೇರಿ ಕಡೆ ಸರ್, ಹಾವೇರಿ ಕಡೆ ಅಂತಿದ್ದಾರೆ. ಅಲ್ಲಿ ಅವ್ನು ಇಂಡಸ್ಟ್ರಿ ಒಳಗೇನೋ ಕೆಲಸ ಮಾಡ್ತಿದ್ದ, ಅಲ್ಲಿ ಅವ್ರು ಇದ್ರೆ. ಆಮೇಲೆ ದೂರ ಇದ್ರೆ, ಇಲ್ಲ ಇವರು ಸ್ಟಾರ್ಟ್ ಮಾಡಿದ್ರು, ಇಲ್ಲ ನಾವು ಹುಡುಕ್ಸ್ತೀವಿ, ಅವ್ರನ್ನೇನು ಮಾಡ್ದು ಅವ್ನಿಬ್ರನ್ನೂ ಕೊಂದೋಗ್ಬಿಡ್ತೀವಿ ಹಂಗೆ ಅಂತ. ಹೆತ್ತ ತಂದೆ ತಾಯಿ ಅಲ್ಲ ಸರ್, ಹೆತ್ತ ತಂದೆ ಅಲ್ಲ, ತಂದೆ ತಾಯಿ ಅಲ್ಲ. ಮತ್ತು ಇವರು ಪೊಲಿಟಿಷಿಯನ್ ಹೋಗಿ ಒಂದು ಇದು ಬರೆದು ಆಮೇಲೆ ಊರಿಗೆ ಕರ್ಕೊಂಬಂದರು. ಮೇ ಬಿ ಹಾಂ ಹಿಂಗೆ ಕರ್ಕೊಂಬಂದು ಸರ್. ಕರ್ಕೊಂಬಂದಿಂದ ಅವಾಗ ಇದು ಸ್ಟಾರ್ಟ್ ಆಯ್ತು. ಮತ್ತೆ ಅವ್ರದ್ದು ಮತ್ತೆ ಸ್ಟಾರ್ಟ್ ಮಾಡಿ ಸರ್, ಇಲ್ಲ ನಾವು ಹಂಗೆ ಮಾಡ್ತೀವಿ, ಊರ ಹೆಂಗೆ ಇದು ಬದುಕಲಿ, ಹಂಗೆ ಏನು ಮಾಡ್ತಾರೆ ಅವರು ಈ ಥರ. ಎಲ್ಲಿ ಒಬ್ಬನ್ನ ಕಳ್ಸಕ್ಕೆ ಹೋಗೋಕೆ ಹೆದರಿಕೆ, ಹಿಂದಿಂದ ಫಾಲೋ ಮಾಡೋದು, ಹಿಂದಿಂದ ಇಬ್ಬರು ಹುಡುಗನ ಯಾರನ್ನು ಕಳ್ಸೋದು, ಎಲ್ಲಿ ಹೋಗ್ತಾನೆ ಅಲ್ಲೇ ಇದು ಮಾಡೋದು. ಇವತ್ತು ಸರ್, ಇವತ್ತು ಮೇ ಬಿ 5 ಗಂಟೆಗೆ ಸರ್. ನಾನು ಊರಲ್ಲಿ ಇದ್ದಿಲ್ಲ.
ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿಂದ ನಾನು 5 ಗಂಟೆಗೆ ನಂಗೆ ಕಾಲ್ ಬಂತು, ಇಲ್ಲ ಮನೆಯವ್ರು ಎಲ್ಲರಿಗೂ ಹೊಡೆದಿದ್ದಾರೆ ಬಾ ಅಂತ. ನಾನು ಹೋಗೋಳೆಂದ್ರೆ ಮನೆ ರಕ್ತ ಫುಲ್ ಇದಾಗಿತ್ತು ಸರ್. ತಲ್ವಾರ್ ಸರ್, ಕೊಡ್ಲಿ, ಕುಡ್ಗೊಲ್ಲು ಈ ಥರ ಒಂದಿಷ್ಟು ಜನ ಬಂದಿದ್ದಾರೆ. ಬಂದವರು ಹೊಡೆದು ಹೋಗಿದ್ದಾರೆ. ಆಮೇಲೆ ನಂಗೆ ಏನು ತೋಚಿಲ್ಲ, ಅವ್ರನ್ನ ಕರ್ಕೊಂಬಂದು ನಂಗೆ ಪೊಲೀಸ್ ಇದರ ವ್ಯಾನ್ನಾಗ ಕರ್ಕೊಂಬಂದ್ವಿ. ಎಷ್ಟು ಜನ ಇಂಜುರಿ ಆಗಾರ ಟೋಟಲ್ ಇದ್ರಾಗ? 5 ಜನ 7 ಜನ ಸರ್. CCTV ಫುಟೇಜ್ ಅವರೇ ತೊಗೊಂಡು ಹೋಗಿದ್ದಾರೆ? ಹಾಂ ಸರ್, ಫಸ್ಟ್ CCTV ಅದು ಹೊಡೆದಾರ ಸರ್. ಹೊಡೆದಾದ್ಮೇಲೆ ಮನೆಯೊಳಗೆ ಹೋಗ್ತದೆ. ಆ ಹೆಣ್ಣು ಹುಡುಗರು 2 ಬಾಗಿಲು ಹಾಕ್ಕೊಂಡಿದ್ದಾರೆ ಸರ್. ಬಾಗಿಲು ಹಾಕ್ಕೊಂಡಿದ್ದಾರೆ ಅಂದ್ರೆ ಅದನ್ನು ಜಾಡಿಸೋದು. ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ, ನಿನ್ನ ಜೀವಂತ ನಾನು ಬಿಟ್ಟೇನೆ ಅಂತ ತಿಳ್ಕೊ, ನೀ ಇದನ್ನೆಲ್ಲ ಸುದ್ದಿ ಮುಟ್ಸಕ್ಕೆ ಉಳಿಬೇಕಂತ ಬಿಟ್ಟೇನೆ ಅಂತ ಹೇಳ್ತಾರಂತವ್ರು. ಹೊಡೆದ್ರ ಪುಟ್ಟ ಏನು ಪುಟ್ಟ? ಅವರು ಬಂದ್ರಿ ಹೊಡೆದ್ರಿ. ಯಾರ್ಯಾರು ಬಂದಿದ್ರು? ಪ್ರಕಾಶ್ ಕೊಡ್ರಿ ಮತ್ತು ಯಾರ್ಯಾರು ಇದ್ರಿ ಗೊತ್ತಿಲ್ರಿ. ಆಮೇಲೆ ನಮ್ಮನ್ನು ಬಂದು ಹೊಡೆದ್ರಿ. ಹೊಡೆದಿಂದ ರೀ ಹಚ್ಕೊಂಡ್ ಇಲ್ಲೇ ಕೈ ಹಿಡಿದು ಹೊಡೆದ್ರಿ, ಎಲ್ಲ ಹೊಡೆದ್ರಿ. ಎದರ್ಲೆ ಹೊಡೆದ್ರು? ಕೊಡ್ಲಿ ಕುಡ್ಗಲ್ಲೇ ಹೊಡೆದ್ರಿ. ಯಾರ್ಯಾರಿಗೆ? ನಮ್ಮ ಅತ್ತಿಗೆಮ್ಮಗ, ನನಗೆ, ನಮ್ಮ ಅಕ್ಕಗ್ರಿ ಹೊಡೆದ್ರಿ. ಈಗ ಕಿಮ್ಸಾಗದಾರ ಅವ್ರು ಯಾರು? ಅಜ್ಜ ಅಪ್ಪನ? ಅಪ್ಪ, ಮಮ್ಮಿ, ಅಕ್ಕ, ಅತ್ತಿಗೆಮ್ಮ, ಅಣ್ಣ. ಎದ್ರ ಸಂಬಂಧ ಇದೆ? ಅತ್ತಿಗೆಮ್ಮ ಇದು ಲವ್ ಮ್ಯಾರೇಜ್ ಆಗಿತ್ತು, ಅದಕ್ಕಾಗಿ ಅವ್ರ ಅಪ್ಪಾರು ಹೊಡೆದ್ರಿ. ನಮ್ಮ ಅಕ್ಕನ್ರಿ ಅವರು ನಿನ್ನೂ ಸಾಯಿಸ್ತಿದ್ವಿ ಅಂತ ಹೇಳಿದ್ರಿ ಅಷ್ಟೇ ರೀ. ನೀವು ಅತ್ತಿಗೆಮ್ಮಗೆ ಎದರಲ್ಲಿ ಹೊಡೆದ್ರು? ಎಲ್ಲೆಲ್ಲಿ ಹೊಡೆದ್ರು? ಇಲ್ಲ ಅಷ್ಟೇ ಹೊಡೆದ್ರಿ. ಕೊಡ್ಲಿಲ್ಲ? ಎಷ್ಟು ಜನ ಬಂದಿದ್ರು ಅವರು? 3 ಜನ ರೀ. ಯಾವಾಗ ಜಗಳ ಅವಾಗಿಂದ ಇತ್ತು? ಮದುವೆ ಆದಾಗಿಂದ ಜಗಳ ಇತ್ತು ಪುಟ್ಟ? ನಿಮ್ಮ ಅಣ್ಣ ಅವ್ರನ್ನ ಮದುವೆ ಆಗಿದ್ದನ? ನಿಮ್ಮ ಅತ್ತಿಗೆಮ್ಮನ ಹೆಸರೇನು? ಅತ್ತಿಗೆಮ್ಮನ ಹೆಸರು ಮಾನ್ಯ ವಿವೇಕಾನಂದನ್ ಮರಿ. ನಿಮ್ಮ ಅಣ್ಣನ ಹೆಸರು? ನಮ್ಮ ಅಣ್ಣನ ಹೆಸರು ವಿವೇಕಾನಂದ ರೀ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.